ಸರ್ಕಾರ ಮುಂದಾಗಿದ್ದು ಇವತ್ತು ಕೇಂದ್ರ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳೋ ಮೂಲಕ ಕಬ್ಬು ಬೆಳೆಗಾರರಿಗೂ ಕೂಡ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಕ್ವಿಂಟಾಲ್ ಕಬ್ಬಿಗೆ ಇನ್ನು ಮುಂದೆ 350 ರೂಪಾಯಿ ಹೆಚ್ಚಳ ಆಗುತ್ತೆ. ಇವತ್ತು ನಡೆದಂಥ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಅಂತೇಳಿ ಅಶ್ವಿನಿ ವೈಷ್ಣವ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಕೆಲವೊಂದಷ್ಟು ಇಂಪಾರ್ಟೆಂಟ್ ಹಾಗೆ ಮಹತ್ವದ ನಿರ್ಧಾರಗಳನ್ನು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತೆಗೆದುಕೊಳ್ಳಲಾಗಿದೆ ಅಂತ ಹೇಳೋ ಮೂಲಕ ಜಾತಿ ಜನಗಣತಿಯ ವಿಚಾರವಾಗಿ ಕಾಂಗ್ರೆಸ್ಗೆ ನೇರವಾಗಿ ಟಕ್ಕರನ್ನು ಕೊಟ್ಟಿದೆ. ರಾಜಕೀಯದ ದುರುದ್ದೇಶದಿಂದ ಇಂಥ ಒಂದು ಬೆಳವಣಿಗೆಗಳು ಕೆಲವೊಂದು ರಾಜ್ಯದಲ್ಲಿ ಆಗ್ತಾ ಇತ್ತು ಅಂತ ಹೇಳಿ ಅಶ್ವಿನಿ ವೈಷ್ಣವ್ ಅವರು ತಿಳಿಸ್ತಾರೆ. ಹಾಗಾಗಿ ಜಾತಿ ಜನಗಣತಿಯನ್ನು ನಾವು ಮಾಡ್ತೀವಿ, ಅದು ಜನಗಣತಿಯರ ಜೊತೆಯಲ್ಲೇ ಅದನ್ನು ಕೂಡ ಮಾಡೋದಕ್ಕೆ ಚಿಂತನೆ ನಡೆಸಿದ್ದೀವಿ ಅಂತೇಳಿ ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಅದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ. ಸರ್ಕಾರ ಮುಂದಾಗಿದ್ದು ಇವತ್ತು ಕೇಂದ್ರ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳೋ ಮೂಲಕ ಕಬ್ಬು ಬೆಳೆಗಾರರಿಗೂ ಕೂಡ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಕ್ವಿಂಟಾಲ್ ಕಬ್ಬಿಗೆ ಇನ್ನು ಮುಂದೆ 350 ರೂಪಾಯಿ ಹೆಚ್ಚಳ ಆಗುತ್ತೆ. ಇವತ್ತು ನಡೆದಂಥ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಅಂತೇಳಿ ಅಶ್ವಿನಿ ವೈಷ್ಣವ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಕೆಲವೊಂದಷ್ಟು ಇಂಪಾರ್ಟೆಂಟ್ ಹಾಗೆ ಮಹತ್ವದ ನಿರ್ಧಾರಗಳನ್ನು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತೆಗೆದುಕೊಳ್ಳಲಾಗಿದೆ ಅಂತ ಹೇಳೋ ಮೂಲಕ ಜಾತಿ ಜನಗಣತಿಯ ವಿಚಾರವಾಗಿ ಕಾಂಗ್ರೆಸ್ಗೆ ನೇರವಾಗಿ ಟಕ್ಕರನ್ನು ಕೊಟ್ಟಿದೆ. ರಾಜಕೀಯದ ದುರುದ್ದೇಶದಿಂದ ಇಂಥ ಒಂದು ಬೆಳವಣಿಗೆಗಳು ಕೆಲವೊಂದು ರಾಜ್ಯದಲ್ಲಿ ಆಗ್ತಾ ಇತ್ತು ಅಂತ ಹೇಳಿ ಅಶ್ವಿನಿ ವೈಷ್ಣವ್ ಅವರು ತಿಳಿಸ್ತಾರೆ. ಹಾಗಾಗಿ ಜಾತಿ ಜನಗಣತಿಯನ್ನು ನಾವು ಮಾಡ್ತೀವಿ, ಅದು ಜನಗಣತಿಯರ ಜೊತೆಯಲ್ಲೇ ಅದನ್ನು ಕೂಡ ಮಾಡೋದಕ್ಕೆ ಚಿಂತನೆ ನಡೆಸಿದ್ದೀವಿ ಅಂತೇಳಿ ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಅದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ. ಸರ್ಕಾರ ಮುಂದಾಗಿದ್ದು ಇವತ್ತು ಕೇಂದ್ರ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳೋ ಮೂಲಕ ಕಬ್ಬು ಬೆಳೆಗಾರರಿಗೂ ಕೂಡ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಕ್ವಿಂಟಾಲ್ ಕಬ್ಬಿಗೆ ಇನ್ನು ಮುಂದೆ 350 ರೂಪಾಯಿ ಹೆಚ್ಚಳ ಆಗುತ್ತೆ. ಇವತ್ತು ನಡೆದಂಥ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಅಂತೇಳಿ ಅಶ್ವಿನಿ ವೈಷ್ಣವ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಕೆಲವೊಂದಷ್ಟು ಇಂಪಾರ್ಟೆಂಟ್ ಹಾಗೆ ಮಹತ್ವದ ನಿರ್ಧಾರಗಳನ್ನು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತೆಗೆದುಕೊಳ್ಳಲಾಗಿದೆ ಅಂತ ಹೇಳೋ ಮೂಲಕ ಜಾತಿ ಜನಗಣತಿಯ ವಿಚಾರವಾಗಿ ಕಾಂಗ್ರೆಸ್ಗೆ ನೇರವಾಗಿ ಟಕ್ಕರನ್ನು ಕೊಟ್ಟಿದೆ. ರಾಜಕೀಯದ ದುರುದ್ದೇಶದಿಂದ ಇಂಥ ಒಂದು ಬೆಳವಣಿಗೆಗಳು ಕೆಲವೊಂದು ರಾಜ್ಯದಲ್ಲಿ ಆಗ್ತಾ ಇತ್ತು ಅಂತ ಹೇಳಿ ಅಶ್ವಿನಿ ವೈಷ್ಣವ್ ಅವರು ತಿಳಿಸ್ತಾರೆ. ಹಾಗಾಗಿ ಜಾತಿ ಜನಗಣತಿಯನ್ನು ನಾವು ಮಾಡ್ತೀವಿ, ಅದು ಜನಗಣತಿಯರ ಜೊತೆಯಲ್ಲೇ ಅದನ್ನು ಕೂಡ ಮಾಡೋದಕ್ಕೆ ಚಿಂತನೆ ನಡೆಸಿದ್ದೀವಿ ಅಂತೇಳಿ ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಅದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ. ಸರ್ಕಾರ ಮುಂದಾಗಿದ್ದು
ಇವತ್ತು ಕೇಂದ್ರ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳೋ ಮೂಲಕ ಕಬ್ಬು ಬೆಳೆಗಾರರಿಗೂ ಕೂಡ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಕ್ವಿಂಟಾಲ್ ಕಬ್ಬಿಗೆ ಇನ್ನು ಮುಂದೆ 350 ರೂಪಾಯಿ ಹೆಚ್ಚಳ ಆಗುತ್ತೆ. ಇವತ್ತು ನಡೆದಂಥ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಅಂತೇಳಿ ಅಶ್ವಿನಿ ವೈಷ್ಣವ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಕೆಲವೊಂದಷ್ಟು ಇಂಪಾರ್ಟೆಂಟ್ ಹಾಗೆ ಮಹತ್ವದ ನಿರ್ಧಾರಗಳನ್ನು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತೆಗೆದುಕೊಳ್ಳಲಾಗಿದೆ ಅಂತ ಹೇಳುವ ಮೂಲಕ ಜಾತಿ ಜನಗಣತಿಯ ವಿಚಾರವಾಗಿ ಕಾಂಗ್ರೆಸ್ಗೆ ನೇರವಾಗಿ ಟಕ್ಕರನ್ನು ಕೊಟ್ಟಿದೆ. ರಾಜಕೀಯದ ದುರುದ್ದೇಶದಿಂದ ಇಂಥ ಒಂದು ಬೆಳವಣಿಗೆಗಳು ಕೆಲವೊಂದು ರಾಜ್ಯದಲ್ಲಿ ಆಗ್ತಾ ಇತ್ತು ಅಂತ ಹೇಳಿ ಅಶ್ವಿನಿ ವೈಷ್ಣವ್ ಅವರು ತಿಳಿಸ್ತಾರೆ. ಹಾಗಾಗಿ ಜಾತಿ ಜನಗಣತಿಯನ್ನು ನಾವು ಮಾಡ್ತೀವಿ, ಅದು ಜನಗಣತಿಯರ ಜೊತೆಯಲ್ಲೇ ಅದನ್ನು ಕೂಡ ಮಾಡೋದಕ್ಕೆ ಚಿಂತನೆ ನಡೆಸಿದ್ದೀವಿ ಅಂತೇಳಿ ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಅದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ. ಸರ್ಕಾರ ಮುಂದಾಗಿದ್ದು ಇವತ್ತು ಕೇಂದ್ರ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳೋ ಮೂಲಕ ಕಬ್ಬು ಬೆಳೆಗಾರರಿಗೂ ಕೂಡ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಕ್ವಿಂಟಾಲ್ ಕಬ್ಬಿಗೆ ಇನ್ನು ಮುಂದೆ 350 ರೂಪಾಯಿ ಹೆಚ್ಚಳ ಆಗುತ್ತೆ. ಇವತ್ತು ನಡೆದಂಥ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಅಂತೇಳಿ ಅಶ್ವಿನಿ ವೈಷ್ಣವ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಕೆಲವೊಂದಷ್ಟು ಇಂಪಾರ್ಟೆಂಟ್ ಹಾಗೆ ಮಹತ್ವದ ನಿರ್ಧಾರಗಳನ್ನು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತೆಗೆದುಕೊಳ್ಳಲಾಗಿದೆ ಅಂತ ಹೇಳುವ ಮೂಲಕ ಜಾತಿ ಜನಗಣತಿಯ ವಿಚಾರವಾಗಿ ಕಾಂಗ್ರೆಸ್ಗೆ ನೇರವಾಗಿ ಟಕ್ಕರನ್ನು ಕೊಟ್ಟಿದೆ. ರಾಜಕೀಯದ ದುರುದ್ದೇಶದಿಂದ ಇಂಥ ಒಂದು ಬೆಳವಣಿಗೆಗಳು ಕೆಲವೊಂದು ರಾಜ್ಯದಲ್ಲಿ ಆಗ್ತಾ ಇತ್ತು ಅಂತ ಹೇಳಿ ಅಶ್ವಿನಿ ವೈಷ್ಣವ್ ಅವರು ತಿಳಿಸ್ತಾರೆ. ಹಾಗಾಗಿ ಜಾತಿ ಜನಗಣತಿಯನ್ನು ನಾವು ಮಾಡ್ತೀವಿ, ಅದು ಜನಗಣತಿಯರ ಜೊತೆಯಲ್ಲೇ ಅದನ್ನು ಕೂಡ ಮಾಡೋದಕ್ಕೆ ಚಿಂತನೆ ನಡೆಸಿದ್ದೀವಿ ಅಂತೇಳಿ ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಅದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ. ಸರ್ಕಾರ ಮುಂದಾಗಿದ್ದು ಇವತ್ತು ಕೇಂದ್ರ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳೋ ಮೂಲಕ ಕಬ್ಬು ಬೆಳೆಗಾರರಿಗೂ ಕೂಡ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಕ್ವಿಂಟಾಲ್ ಕಬ್ಬಿಗೆ ಇನ್ನು ಮುಂದೆ 350 ರೂಪಾಯಿ ಹೆಚ್ಚಳ ಆಗುತ್ತೆ. ಇವತ್ತು ನಡೆದಂಥ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಅಂತೇಳಿ ಅಶ್ವಿನಿ ವೈಷ್ಣವ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಕೆಲವೊಂದಷ್ಟು ಇಂಪಾರ್ಟೆಂಟ್ ಹಾಗೆ ಮಹತ್ವದ ನಿರ್ಧಾರಗಳನ್ನು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತೆಗೆದುಕೊಳ್ಳಲಾಗಿದೆ ಅಂತ ಹೇಳುವ ಮೂಲಕ ಜಾತಿ ಜನಗಣತಿಯ ವಿಚಾರವಾಗಿ ಕಾಂಗ್ರೆಸ್ಗೆ ನೇರವಾಗಿ ಟಕ್ಕರನ್ನು ಕೊಟ್ಟಿದೆ. ರಾಜಕೀಯದ ದುರುದ್ದೇಶದಿಂದ ಇಂಥ ಒಂದು ಬೆಳವಣಿಗೆಗಳು ಕೆಲವೊಂದು ರಾಜ್ಯದಲ್ಲಿ ಆಗ್ತಾ ಇತ್ತು ಅಂತ ಹೇಳಿ ಅಶ್ವಿನಿ ವೈಷ್ಣವ್ ಅವರು ತಿಳಿಸ್ತಾರೆ. ಹಾಗಾಗಿ ಜಾತಿ ಜನಗಣತಿಯನ್ನು ನಾವು ಮಾಡ್ತೀವಿ, ಅದು ಜನಗಣತಿಯರ ಜೊತೆಯಲ್ಲೇ ಅದನ್ನು ಕೂಡ ಮಾಡೋದಕ್ಕೆ ಚಿಂತನೆ ನಡೆಸಿದ್ದೀವಿ ಅಂತೇಳಿ ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಅದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ.